ರಾಜೀನಾಮೆ ಬಳಿಕ ಹೈಕಮಾಂಡ್ ಭೇಟಿಗೆ ಕೆಎನ್ ರಾಜಣ್ಣ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಬೇಕು ಅಂತ ರಾಜಣ್ಣ ರೆಡಿಯಾಗಿದ್ದಾರೆ. ದೆಹಲಿಗೆ ಪ್ರಯಾಣವನ್ನು ಅವರು ಬೆಳೆಸೋರಿದ್ದಾರೆ. ತಾವು ಹೇಳಿಕೆ ಕೊಟ್ಟಿರತಕ್ಕಂಥ ದಾಖಲೆಯನ್ನು ಹೈಕಮಾಂಡ್ಗೆ ರಾಜಣ್ಣ ಕೊಡಲಿದ್ದಾರೆ. ತಾವು ಯಾವ ಹೇಳಿಕೆಯನ್ನು ಕೊಟ್ಟಿದ್ದರೋ ಆ ಹೇಳಿಕೆಗೆ ನಾನು ಬದ್ಧನಾಗಿದ್ದೇನೆ, ತಗೊಳ್ಳಿ ದಾಖಲೆ ಅಂತೇಳಿ ರಾಜಣ್ಣ ಕೊಡ್ತಾರಂತೆ ಹೈಕಮಾಂಡ್ಗೆ. ನನ್ನ ಮೇಲೆ ಎಂಥ ಪಿತೂರಿಯಾಗಿದೆ ಎನ್ನುವ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಕೂಡ ಮಾಡಿಕೊಡ್ತಾರಂತೆ ರಾಜಣ್ಣ ಮತ್ತು ತಂಡ. ಮಾಜಿ ಸಚಿವ ಕೆಎನ್ ರಾಜಣ್ಣಗೆ ಸಚಿವ ಸತೀಶ್ ಜಾರಕಿಹೊಳಿ ಸಾಥ್ ಕೊಡ್ತಾ ಇದ್ದಾರಂತೆ. ಹೈಕಮಾಂಡ್ ಜೊತೆಯಲ್ಲಿ ನಿರಂತರವಾಗಿ ಜಾರಕಿಹೊಳಿ ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ವಜಾ ಹಿಂದೆ ಷಡ್ಯಂತ್ರ ನಡೆದಿದೆ ಅಂತ ರಾಜಣ್ಣ ಮಾತಾಡಿದರು. ಎಲ್ಲವನ್ನೂ ಕಾಲ ಬಂದಾಗ ತಿಳಿಸ್ತೀನಿ ಅಂತ ಕೂಡ ರಾಜಣ್ಣ ಹೇಳಿದ್ದಾರೆ. ಸಂಪುಟದಿಂದ ರಾಜಣ್ಣ ವಜಾ ಹಿನ್ನೆಲೆಯಲ್ಲಿ ಬೆಂಬಲಿಗರು ಕೆರಳಿದ್ದಾರೆ. ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ಬೆಂಬಲಿಗರು ಹೈಡ್ರಾಮಾ ನಡೆಸಿದ್ದಾರೆ. ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಬಲಿಗರು ಪ್ರತಿಭಟಿಸಿದ್ದಾರೆ. ಅಲ್ಲಿ ನಾವು ಪೆಟ್ರೋಲ್ ಸುರಿಕೊಂಡು ಸುಟ್ಕೊಂಡ್ಬಿಡ್ತೀವಿ, ನಾವು ರಾಜಣ್ಣನಿಗೆ ಅನ್ಯಾಯ ಆಗಿದೆ, ನಮ್ಮನ್ನು ಬಿಟ್ಟುಬಿಡಿ, ನಾವು ಅಗ್ನಿಗೆ ಆಹುತಿ ಆಗಿಬಿಡ್ತೀವಿ, ಜೀವಂತ ಸುಟ್ಟು ಹೋಗ್ಬಿಡ್ತೀವಿ, ನಾವು ಸತ್ತು ಹೋಗ್ಬಿಡ್ತೀವಿ ಅಂತ ಹೇಳಿ ಅಲ್ಲೆಲ್ಲ ಬೆಂಬಲಿಗರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲೇ ಮಲಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜಣ್ಣ ಅವರ ಸಪೋರ್ಟರ್ಸ್. ರಾಜೀನಾಮೆ ಹಿಂದಕ್ಕೆ ಪಡ್ಕೊಳ್ಬೇಕು ಅಂತ ಹೇಳಿ ತೀವ್ರ ಒತ್ತಾಯವನ್ನು ಮಾಡಿದ್ದಾರೆ. ಇತ್ತ ನಾಳೆ ತುಮಕೂರು ಬಂದ್ಗೆ ಕೂಡ ಬೆಂಬಲಿಗರು ಕರೆ ಕೊಟ್ಟಿದ್ದಾರೆ. ವಾಲ್ಮೀಕಿ ಸಮುದಾಯದ ಕಡೆಯಿಂದನೂ ಕೂಡ ಪ್ರತಿಭಟನೆಗೆ ತೀರ್ಮಾನಿಸಲಾಗಿದೆ. ತುಮಕೂರು ಟೌನ್ ಹಾಲ್ನಿಂದ ಪ್ರತಿಭಟನಾ ರ್ಯಾಲಿಗೆ ಸಿದ್ಧತೆ ನಡೀತಾ ಇದೆ. ಡಿಸಿ ಕಚೇರಿವರೆಗೂ ಕೂಡ ರ್ಯಾಲಿ ನಡೆಸಬೇಕು ಅಂತ ಬೆಂಬಲಿಗರು ತೀರ್ಮಾನ ಮಾಡಿದ್ದಾರೆ. ಅತ್ತ ಚಾಮರಾಜನಗರ ಜಿಲ್ಲೆಯಲ್ಲಿಯೂ ಕೂಡ ಪ್ರತಿಭಟನೆಗೆ ಸಿದ್ಧತೆ ಆಗ್ತಾ ಇದೆ. ನೋಡಬೇಕಾಗುತ್ತೆ ನಾಳೆ ಏನಾಗುತ್ತೆ ಅಂತ. ಮಾಜಿ ಸಚಿವ ಕೆಎನ್ ರಾಜಣ್ಣ ಭಾವುಕ ಪೋಸ್ಟೊಂದನ್ನು ಹಾಕಿದ್ದಾರೆ. ಯಾವುದೇ ಬದಲಾವಣೆಗೂ ಎಂದೂ ಧೃತಿಗೆಟ್ಟವನಲ್ಲ ನಾನು. ಅಭಿಮಾನಿಗಳು ತಪ್ಪು ನಿರ್ಧಾರ ಮಾಡಬಾರ್ದು. ನಾವೆಲ್ಲ ಬುದ್ಧ, ಬಸವ, ಅಂಬೇಡ್ಕರ್ ಹಾದಿಯಲ್ಲಿ ಸಾಗೋಣ. ರಾಹುಲ್ ಅವರ ನಾಯಕತ್ವದಲ್ಲಿ ಸಂವಿಧಾನ ಉಳಿಸೋಣ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕು. ಆ ಕಡೆಗೆ ನಮ್ಮ ಚಿಂತನೆ ಇರಲಿ. ನಿಮ್ಮನ್ನು ಆ ಥರ ನಾನು ಕೋರ್ಕೊಳ್ತಾ ಇದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾಜಿ ಸಚಿವ ರಾಜಣ್ಣ ಪೋಸ್ಟ್ ಮಾಡಿದ್ದಾರೆ.